ಮೊದಲಿಗೆ ನಮ್ಮ ಶಾಲಾ ಮಕ್ಕಳಿಂದ ಪ್ರಾರ್ಥನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಭಜನೆ ಪಾಲಿಪುದೆ ಮಗೆ ವಿನಾಯಕ, ಭಜನೆ ಪಾಲಿಪುದೆ ಮಗೆ ವಿನಾಯಕ. ನೀನೆ ವಿನಾಯಕ ನೀ ಬಲದಾಯಕ, ನೀನೆ ವಿನಾಯಕ ನೀ ಬಲದಾಯಕ, ಫಲದಾಯಕ ನೀನೆ ವಿನಾಯಕ, ಫಲದಾಯಕ ನೀನೆ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನಾನು, ಕಾರ್ಯಾರಂಭದಿ ಭಜಿಸುವೆ ನಿನ್ನಾನು, ಕಾರ್ಯ ಪಾಲಿಪುದೆ ಮಗೆ ವಿನಾಯಕ, ಕಾರ್ಯ ಪಾಲಿಪುದೆ ಮಗೆ ವಿನಾಯಕ. ನೀನೆ ವಿನಾಯಕ ನೀ ಫಲದಾಯಕ, ನೀನೆ ವಿನಾಯಕ ನೀ ಫಲದಾಯಕ, ಫಲದಾಯಕ ನೀನೆ ವಿನಾಯಕ, ಫಲದಾಯಕ ನೀನೆ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನಾನು, ವಿದ್ಯಾರಂಭದಿ ಭಜಿಸುವೆ ನಿನ್ನಾನು, ವಿದ್ಯಾ ಪಾಲಿಪುದೆ ಮಗೆ ವಿನಾಯಕ, ವಿದ್ಯಾ ಪಾಲಿಪುದೆ ಮಗೆ ವಿನಾಯಕ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಮಕ್ಕಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಪ್ರತಿಭಾ. ಈಗಾಗಲೇ ಹೊನ್ನಾವರ ತಾಲೂಕಿನ ಆಯ್ದ ಕೆಲವು ಶಾಲೆಗಳಿಗೆ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾರ್ಯ ಇಟ್ಟುಕೊಂಡಿದ್ದು, ಈ ಆಯ್ದ ಶಾಲೆಗಳಲ್ಲಿ ನಮ್ಮ ಶಾಲೆಯು ಒಂದು. ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಜುಲೈ 30ರಿಂದ ಆಗಸ್ಟ್ 2ರವರೆಗೆ ಇಟ್ಕೊಂಡಿದ್ರು. ಆದ್ರೆ ಪ್ರಕೃತಿ ವಿಕೋಪದಿಂದಾಗಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಯೋಜನಾ ಅಧಿಕಾರಿಗಳಾದ ಶ್ರೀಯುತ ಚಿದಾನಂದ ಗೌಡರವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀ ಶಂಕರಗೌಡ ಇವರು ಆಗಮಿಸಿದ್ದಾರೆ. ಅವರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಉಪಾಧ್ಯಕ್ಷರಾದ ಶ್ರೀಮತಿ ಯಶೋಧಾ ಗೌಡ ಇವರು ಆಗಮಿಸಿದ್ದಾರೆ. ಇವರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ SDMC ಸದಸ್ಯರು, ಊರ ನಾಗರಿಕರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನಮ್ಮ ಶಾಲಾ ಶಿಕ್ಷಕರು ಎಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ಹರ್ಷಿತಾ ಹರ್ಷಿತಾ ಹಾಗಾದ್ರೆ ಎರಡು ಮಕ್ಕಳು ಮತ್ತೊಬ್ಬರಿಗೆ ಕರೆ ಲೋಹಿತ್ ನಿಜಾಗ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಪಾಲಕರ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಒಂದು ಪಾಲಕರ ಸಭೆಯಲ್ಲಿ ಉಪಸ್ಥಿತರಿದ್ದ ಈ ಒಂದು ಶಾಲೆಯ ಎಸ್ಎಲ್ಸಿ ಅಧ್ಯಕ್ಷರು, ಹಾಗೆ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದ ಎಸ್ಎಲ್ಸಿಯ ಉಪಾಧ್ಯಕ್ಷರು, ಹಾಗೆ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಹಾಗೆ ಎಸ್ಎಲ್ಸಿ ಎಲ್ಲ ಸದಸ್ಯರಿದ್ದಾರೆ, ಹಿರಿಯ ನಾಗರಿಕರು, ಹಾಗೆ ಉರ್ದು ವಿದ್ಯಾರ್ಥಿ, ಹಾಗೆ ಈಗಾಗಲೇ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಕಳೆದ ಒಂದು ಅಂತಂದ್ರೆ ಜುಲೈನಲ್ಲೇ ಈ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು, ಪಾಲಕರ ಸಭೆ ನಡೀಬೇಕಾಗಿತ್ತು. ಆದ್ರೆ ಕಾರಣಾಂತರದಿಂದ ಪ್ರಕೃತಿ ವಿಕೋಪದಿಂದ ಮಳೆಯ ಒಂದು ಕಾರಣದಿಂದ ರಜೆ ನೀಡಲಾಗಿತ್ತು ಮಕ್ಕಳಿಗೆ. ಹಾಗಾಗಿ ಆ ಒಂದು ಸಭೆಯನ್ನ ಮುಂದೂಡಲಾಗಿತ್ತು. ಆ ಒಂದು ಸಭೆಗೆ ಈಗ ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದೇ ಇವತ್ತಿನ ದಿವಸ ಈ ಒಂದು ಎಸ್ಎಲ್ಸಿ ಸದಸ್ಯರ ಮೀಟಿಂಗ್ ಅನ್ನು ಕರೆದು ಇವತ್ತಿನ ಪಾಲಕರ ಸಭೆಯನ್ನು ಮಾಡುವ ಅಂತ ಹೇಳಿದ್ರು. ಆ ಕಾರಣದಿಂದಾಗಿ ಇವತ್ತು ಈ ಒಂದು ಸಭೆಯನ್ನ ಕರೆಯಲಾಗಿರುವಂಥದ್ದು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಏನಂತಂದ್ರೆ ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಕೇಂದ್ರ ಕಾರವಾರ, ಹಾಗೆ ಬಿಒ ಕಚೇರಿ ಹೊನ್ನಾವರ ಇವರ ವತಿಯಿಂದ ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಇದು ಏನಂತಂದ್ರೆ ತಾಲೂಕಿನೆಲ್ಲ ಏನೇನು ಗ್ರಾಮ ಪಂಚಾಯತ್ ಇದೆ, ಆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಪ್ರಾಯೋಗಿಕವಾಗಿ ಕೊಟ್ಟಿರುವಂತದ್ದು. ಇದು ಮುಂದಿನ ಹಂತದಲ್ಲಿ ಕೂಡ 5 ವರ್ಷಕ್ಕೆ ಇದನ್ನ ಸರ್ಕಾರಿ ಶಾಲೆಗಳಿಗೆ ಮುಂದುವರಿಸಲಿಕ್ಕೆ ಗುರಿಯನ್ನು ಹೊಂದಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಒಂದು ಗ್ರಾಮ ಪಂಚಾಯತ್ಗೆ ಅಂತಂದ್ರೆ ಈಗಾಗಲೇ ಈ ಒಂದು ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತದ್ದು ಈ ಒಂದು ಶಾಲೆಗೆ ಈ ಒಂದು ಶಾಲೆಯನ್ನು ಮತ್ತು ಮೂರ್ಕಟ್ಟೆ ಶಾಲೆಯನ್ನು 2 ಶಾಲೆಗಳನ್ನ ನಾವು ಸಾಮಾಜಿಕ ಪರಿಶೋಧನೆಗೆ ಮಾಡಲಿಕ್ಕೆ ವೇಳಾಪಟ್ಟಿಯನ್ನು ನಿಗದಿಪಡಿಸಿ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಏನಂತಂದ್ರೆ 37/2024ರಿಂದ 2/8/2024 ತನಕ ನಾವು ವೇಳಾಪಟ್ಟಿಯನ್ನು ಹಾಕೊಂಡಿದ್ವಿ. ಅದರಂತೆ ಈ ಒಂದು ಶಾಲೆಗೆ ಭೇಟಿ ನೀಡಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಶಾಲೆಗೆ ಭೇಟಿ ನೀಡಿ ಮತ್ತು ನಾವು ಕೂಡ ಪ್ರಥಮ ದಿವಸ ಕೂಡ ತಮ್ಮ ಮುಂದೆ ಪೂರ್ವ ಸಭೆಯನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ಆ ಒಂದು ಪೂರ್ವ ಸಭೆಯಲ್ಲಿ ಕೂಡ ನಾವು ಎಲ್ಲ ಏನೇನ್ ಮಾಡ್ತೀವಿ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಒದಗಿಸಿರುವಂತದ್ದು. ಅದರ ಪ್ರಕಾರ ನಾವು ಈಗಾಗಲೇ ಏನಂತಂದ್ರೆ ಆ ಒಂದು ದಿನದಲ್ಲಿ ನಾವು ಮಕ್ಕಳ ಒಂದು ಸಂದರ್ಶನ ಮಾಡಿರುವಂತದ್ದು, ಹಾಗೆ ಪಾಲಕರ ಮನೆ ಭೇಟಿ ಕೂಡ ಮುಖ್ಯ ಶಿಕ್ಷಕರ ಸಹಕಾರದಿಂದ ಮಾಡಿರುವಂತದ್ದು, ಹಾಗೆ ಶಿಕ್ಷಕರ ಸಂದರ್ಶನ ಮಾಡಿರುವಂತದ್ದು, ಹಾಗೆ ಇಲ್ಲಿರುವಂತಹ ಶಾಲೆಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು, ತರಗತಿ ಕೊಠಡಿ, ಹಾಗೆ ಇತರೆ ಏನು ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕುಡಿಯುವ ವ್ಯವಸ್ಥೆ ಇರ್ಬೋದು, ಹಾಗೆ ಎಲ್ಲಾ ಅಂಶಗಳನ್ನ ನಾವು ಒಂದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರುವಂತದ್ದು. ಆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಕೊಡುವಂತಹ ಸೌಲಭ್ಯಗಳ ಕುರಿತು ಕೂಡ ನಾವು ಮಕ್ಕಳಿಂದ ಮತ್ತು ಪಾಲಕರಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿರುವಂತದ್ದು. ಆ ಎಲ್ಲ ಮಾಹಿತಿಯನ್ನ 3 ದಿವಸ ಅವಧಿಯನ್ನು ಮಾಡಿದ್ವಿ. ಆ ವರದಿಯನ್ನ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂತದ್ದು ಮತ್ತೆ ಇಲ್ಲಿ ಬಂದಿರುವಂತಹ ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಇಲ್ಲೇ ಸರಿಪಡಿಸುವಂತದ್ದು, ಗಂಭೀರ ಅಂಶಗಳು ಅದನ್ನು ಸರಿಪಡಿಸಿಕೊಂಡು ಹೋಗುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಕಳೆದ ಒಂದು 3 ದಿವಸ ಅವಧಿಗೆ ಹೋದ ಜುಲೈನಲ್ಲಿ ನೀಡಿದಂತಹ ವರದಿಯನ್ನು ನಮಗೆ ಈಗಾಗಲೇ ನಮ್ಮ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಂಪನ್ಮೂಲ ತಯಾರಿಸಿ ನಮಗೆ ಕೊಟ್ಟಿರುವಂತದ್ದು. ಆ ವರದಿ ಕೂಡ ತಮ್ಮ ಮುಂದೆ ಪ್ರಸ್ತಾಪಪಡಿಸಿದ್ದೀವಿ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಇದು ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಅಲ್ಲ. ಇದು ಏನಂತಂದ್ರೆ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಈಗಾಗಲೇ ಬೇರೆ ಬೇರೆ ಆಡಿಟ್ಗಳೆಲ್ಲ ಆಗ್ತವೆ, ಸಾಮಾಜಿಕ ಪರಿಶೋಧನೆ ಆಡಿಟ್ಗಳೆಲ್ಲ ಆಗ್ತವೆ. ಆ ಆಡಿಟ್ಗಳು ಏನಾಗ್ತದೆ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಆಗುವಂಥದ್ದು, ಅಂದ್ರೆ ಲೆಕ್ಕಪತ್ರಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಈ ಒಂದು
ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಆ ರೀತಿ ಇಲ್ಲ. ಜನರ ಒಂದು ಸಮ್ಮುಖದಲ್ಲಿ ಜನರಿಗೆ ಏನ್ ಬರುವಂತ ಸೌಲಭ್ಯಗಳನ್ನು ತಿಳಿಸಿ ಅವರೇ ಒಂದು ಆ ಸೌಲಭ್ಯಗಳು ಪಡೆದಿರೋ ಇಲ್ಲೋ ಅನ್ನೋ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂಥದ್ದು, ಅವರ ಕುಂದುಕೊರತೆಗಳನ್ನು ಆಲಿಸುವಂಥದ್ದು ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆಯನ್ನ ಆಯೋಜಿಸಿರುವಂಥದ್ದು. ಅದ್ರ ಜೊತೆಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಕುರಿತು ಹೇಳ್ಬೇಕಂತಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ತಮ್ಮ ಗೊತ್ತಿರುವಂತೆ ಇದು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗಳು ಪೂರ್ವದಲ್ಲಿ ತಮ್ಮ ಗೊತ್ತಿರುವಂತೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಶಿಕ್ಷಾ ಅಭಿಯಾನ, ಹಾಗೆ ಶಿಕ್ಷಕರ ಶಿಕ್ಷಣ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಹೊರ ಹಾಕಿರುವಂಥದ್ದು. ಇದು ಕೂಡ 2018-19ರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕೇಂದ್ರದ ಒಂದು ಬಜೆಟ್ ನಲ್ಲಿ ಕೂಡ ಅನುಮೋದಿಸಲ್ಪಟ್ಟಿದೆ. ಅದರ ಒಂದು ಉದ್ದೇಶ ಏನಂತಂದ್ರೆ ತಮ್ಗೆ ಗೊತ್ತಿರುವಂತೆ ಇದು ಏನಂತಂದ್ರೆ ಪ್ರೀ ನರ್ಸರಿಯಿಂದ ಅಂದ್ರೆ LKG UKG ಇಂದ 12ನೇ ತರಗತಿಯವರೆಗೆ ಯಾವುದೇ ವಿಂಗಡಣೆ ಮಾಡದೆ ಒಂದೇ ರೂಪದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದನ್ನ ಗುರಿಯನ್ನ ಹೊಂದ್ಕೊಂಡಿದೆ. ಇದೇನಂತಂದ್ರೆ ಇವರಿಗೆ ಏನಂತಂದ್ರೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು, ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು, ಹಾಗೆ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಗುರಿಯಲ್ಲಿ ಇರುವಂಥದ್ದು. ಇದರ ಉದ್ದೇಶ ಏನಂತಂದ್ರೆ ಶಾಲೆಯ ಕಾರ್ಯಕ್ಷಮತೆ, ಕಲಿಕಾ ಫಲಿತಾಂಶವನ್ನ ಹೆಚ್ಚಿಸುವಂಥದ್ದು ಮತ್ತೆ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಿಕೊಂಡು ಹೋಗುವಂಥದ್ದು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಗುರಿಯಾಗಿದೆ. ಹಾಗಾಗಿ ಈ ಯೋಜನೆಯ ಈ ರೀತಿ ಅನುಷ್ಠಾನವಾಗ್ತದೆ. ಅದ್ರ ಜೊತೆಗೆ ಕೂಡ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಜೊತೆಗೆ ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳು ಕೂಡ ಒದಗಿಸ್ತಾ ಇದೆ. ಮಕ್ಕಳಿಗೆ ತಮ್ಮ ಗೊತ್ತಿರುವಂತೆ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ಉಚಿತವಾಗಿ ಕೊಡುವಂಥದ್ದು, ಹಾಗೆ ಸಮವಸ್ತ್ರವನ್ನು ಉಚಿತವಾಗಿ ಕೊಡುವಂಥದ್ದು, ಹಾಗೆ ಅದ್ರ ಜೊತೆಗೆ ಏನಂತಂದ್ರೆ ವಿದ್ಯಾರ್ಥಿ ವೇತನ ನಾವು ಹೇಳ್ಬೇಕಂತಂದ್ರೆ ಈಗಾಗಲೇ ನಾವು ನೋಡಿದ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಮತ್ತೆ ಅಲ್ಪಸಂಖ್ಯಾತರು ಮಾತ್ರ ವಿದ್ಯಾರ್ಥಿ ವೇತನಗಳು ಬರ್ತಾ ಇದೆ. OBC ಅವರಿಗೆ ಈಗ ಕರೋನಾದಿಂದ ಯಾವುದು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವೆಲ್ಲ ಶಾಲೆಗಳು ಕೂಡ ಗಮನಿಸಿರುವಂತದ್ದು. ವಿದ್ಯಾರ್ಥಿ ವೇತನ ಕೂಡ ಕೊಡ್ಲಿಕ್ಕೆ ಇರುವಂತದ್ದು, ಮಕ್ಕಳಿಗೆ ಕೊಡುವಂತದ್ದು ಇದೆ. ಮತ್ತು ಮಕ್ಕಳು ಏನಂತಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಆದ್ರೆ 1 ಕಿಲೋಮೀಟರ್ ದೂರ ಇದೆ, ಶಾಲೆ ಹಾಜರಾಗುವ ದೂರ 1 ಕಿಲೋಮೀಟರ್ ದೂರ ಇದೆ. ಅದಕ್ಕೆ ಸಾರಿಗೆ ವೆಚ್ಚ ಕೂಡ ಪಡ್ಲಿಕ್ಕೆ ಅವಕಾಶ ಇರುವಂತದ್ದು. ಹಿರಿಯ ಪ್ರಾಥಮಿಕ ಶಾಲೆ 3 ಕಿಲೋಮೀಟರ್ ದೂರ ಇದ್ರೆ ಅವರು ಸಾರಿಗೆ ವೆಚ್ಚವನ್ನ ಪಡ್ಲಿಕ್ಕೆ ಅವಕಾಶ ಇರುವಂತದ್ದು. ಒಂದು ವೇಳೆ ಅಂದ್ರೆ ಮಕ್ಕಳು ಹಾಜರಾಗುವಂತಹ ದೂರ ಶಾಲೆಯಲ್ಲಿ ಅಲ್ಲೇ ಹತ್ತಿರ ಶಾಲೆ ಇದ್ರೆ ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಯಾವುದೇ ಶಾಲೆ ಇಲ್ಲ ಅಥವಾ ಈ ಶಾಲೆಗೆ ಹಾಜರಾಗಬೇಕನ್ನೋ ಇದಿದ್ರೆ ಹಾಜರಾಗಬೇಕೆಂಬುದಿದ್ರೆ ಆವಾಗ ಮಕ್ಕಳ ಒಂದು ಡಿಸ್ಟೆನ್ಸ್ 1 ಕಿಲೋಮೀಟರ್ ದೂರ ಇದ್ರೆ ಆವಾಗ ಸಾರಿಗೆ ವೆಚ್ಚವನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಅದ್ರ ಜೊತೆಗೆ ಕೂಡ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮಕ್ಕಳಿಗೆ ಉಚಿತವಾಗಿ ಸುಸ್ವಾಸ್ಥ್ಯಗಳನ್ನ ಕೊಡಲಾಗ್ತದೆ. ಅಂದ್ರೆ ಮಕ್ಕಳು ಯಾವುದು ಅನುಕೂಲ ಆಗ್ತದೆ ಅದನ್ನ ಕೊಡ್ತಾ ಇದೆ. ಇಲ್ಲಿ ಹೆಚ್ಚಿನದಾಗಿ ಸ್ಯಾಂಡಲ್ ಅನ್ನ ಕೊಟ್ಟಿರ್ತಾರೆ, ಹೆಚ್ಚಿನದಾಗಿ ಸ್ಯಾಂಡಲ್ ಅನ್ನ ಕೊಟ್ಟಿರುವಂತದ್ದು. ಇದೆಲ್ಲ ಮಕ್ಕಳಿಗೆ ಏನು ಅವರ ಒಂದು ಶಿಕ್ಷಣದ ಒಂದು ಕೊಡ್ಲಿಕ್ಕೆ ಗೌರ್ಮೆಂಟ್ ಸ್ಕೂಲಿಂದ ಸರ್ಕಾರಿ ಸ್ಕೂಲಿಂದ ಇಷ್ಟೆಲ್ಲ ವ್ಯವಸ್ಥೆಗಳು ಬರ್ತಾರೆ. ಅದ್ರ ಜೊತೆ ಕೂಡ ಮಕ್ಕಳು ದಿನನಿತ್ಯ ಈ ಒಂದು ಶಾಲೆಯಲ್ಲಿ ಹಾಜರಾತಿಯನ್ನ ಹೆಚ್ಚಿಸಲಿಕ್ಕೆ ಸಾಕಷ್ಟು ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಅಂದ್ರೆ ಜಾರಿ ತಂದಿರುವಂತದ್ದು ತಮ್ಗೆ ಗೊತ್ತಿರುವಂತ. ಈಗಾಗಲೇ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಮಕ್ಕಳಿಗಾಗಿ ಬೆಳಗಿನ ಸಮಯದಲ್ಲಿ ಕ್ಷೀರಭಾಗ್ಯ ಯೋಜನೆಯನ್ನ ಕೊಡುವಂತದ್ದು. ಕ್ಷೀರಭಾಗ್ಯ ಅಂತ ಯೋಜನೆ ಅಂತಂದ್ರೆ ತಮಗೆ ಮಕ್ಕಳಿಗೆ ಬೆಳಗಿನ ಸಮಯದಲ್ಲಿ 150 ಮಿಲಿ ಲೀಟರ್ನಷ್ಟು ಹಾಲನ್ನ ಒದಗಿಸುವಂಥದ್ದು. ಅಂದ್ರೆ ವಾರದಲ್ಲಿ 5 ದಿವಸ ಹಾಲನ್ನ ಕೊಡುವಂಥದ್ದು, ವಾರದಲ್ಲಿ 3 ದಿವಸ ರಾಗಿ ಮಾಟನ್ನ ಮಿಕ್ಸ್ ಮಾಡಿ ಕೊಡುವಂಥದ್ದು ಇದೆ. ಇದೇನಂತಂದ್ರೆ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶವನ್ನು ಒದಗಿಸಲಿಕ್ಕೆ, ಮಕ್ಕಳು ದಿನನಿತ್ಯ ಒಂದು ಶಾಲೆಗೆ ಹಾಜರಾಗುವಂತೆ ಪ್ರೇರೇಪಿಸಲಿಕ್ಕೆ ಇದೊಂದು ಸರ್ಕಾರ ಮಾಡುವಂತಹ ಯೋಜನೆ. ಮತ್ತೆ ಅದ್ರ ಜೊತೆ ಕೂಡ ಮಧ್ಯಾಹ್ನ ಸಮಯದಲ್ಲಿ ಮಕ್ಕಳು ಯಾರು ಉಪವಾಸದಿಂದ ಇರಬಹುದು, ಒಳ್ಳೆ ರೀತಿಯ ಆಶಾದಾಯಕವಾಗಿ ಶಿಕ್ಷಣವನ್ನ ಪಡೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಧ್ಯಾಹ್ನ ಉಪಹಾರ ಯೋಜನೆ ಕೂಡ 2003ರಿಂದ ಇದು ಪ್ರಾರಂಭವಾಗಿದೆ. ಎಲ್ಲ ಮಕ್ಕಳಿಗೆ ಕೂಡ ಮಧ್ಯಾಹ್ನ ಸಮಯದಲ್ಲಿ ಊಟವನ್ನ ಕೊಡುವಂಥದ್ದು. ಊಟದ ಒಂದು ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ವಾರದಲ್ಲಿ ಎಲ್ಲಾ ದಿವಸ ಕೂಡ ಊಟವನ್ನ ಕೊಡ್ಬೇಕಂತ ಇದೆ. ಅದ್ರಲ್ಲಿ ವಾರದಲ್ಲಿ 5 ದಿವಸ ಅಂದ್ರೆ ಸೋಮವಾರದಿಂದ ಶುಕ್ರವಾರದ ತನಕ ಅನ್ನ ಸಾಂಬಾರನ್ನ ಕೊಡುವಂಥದ್ದು. 1 ದಿವಸ ಅಂದ್ರೆ ಶನಿವಾರ ಹಾಫ್ ಡೇ ಆಗಿರೋದ್ರಿಂದ ಚಿತ್ರಾನ್ನ ಅಥವಾ ಪಲಾವ್ ಅಥವಾ ಬಿಸಿಬೇಳೆಬಾತ್ ಈ ಕಡೆ ಬರುದಿಲ್ಲ, ಹೆಚ್ಚಿನದಾಗಿ ಬಯಲುಸೀಮೆ ಕಡೆ ಎಲ್ಲ ಅದನ್ನ ವ್ಯವಸ್ಥೆ ಮಾಡ್ತಾರೆ. ಚಿತ್ರಾನ್ನ ಮತ್ತೆ
ಯಾವ್ದೋ ಒಂದು ಕೊಡುವಂತದ್ದು ಇದೆ. ಇದು ಮಧ್ಯಾಹ್ನ ಹೊತ್ತಿಗೆ ಉಪಹಾರನ ಕೊಡುವಂತದ್ದು ಇದೆ. ಅದ್ರ ಜೊತೆ ಕೂಡ ಮಧ್ಯಾಹ್ನದ ಉಪಹಾರ ಜೊತೆ ಕೂಡ ಮಕ್ಕಳ ಒಂದು ಪೌಷ್ಟಿಕಾಂಶವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಅದಕ್ಕೂ ಕೂಡ ಒಂದು ಮತ್ತೆ ಅದಕ್ಕೆ ಆಡ್ ಮಾಡಿದೆ ಯೋಜನೆಗಳು. ಇವಾಗ ಮಧ್ಯಾಹ್ನ ಉಪಹಾರ ಜೊತೆಗೆ ಮೊಟ್ಟೆಯನ್ನ ಕೊಡುವಂತ ಕೂಡ ಕೊಡ್ತಾ ಇದೆ ಮಕ್ಕಳಿಗೆ ವಾರದಲ್ಲಿ 2 ದಿವಸ ಸರ್ಕಾರದಿಂದ ಕೊಡುವಂತ 4 ದಿವಸ ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ 4 ದಿವಸಕ್ಕೆ ಒಳಪಟ್ಟು ಕೊಡುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ದಿವಸಗಳಿಗೂ ಕೂಡ ಮೊಟ್ಟೆಯನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸರ್ಕಾರ. ಈಗಾಗಲೇ ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡುವಂತದ್ದು, ಮೊಟ್ಟೆ ತಿನ್ನಿಲ್ಲ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡುವಂತದ್ದು. ಈಗ ಶೇಂಗಾ ಚಿಕ್ಕಿಯನ್ನ ತೆಗೆದಿದ್ದಾರೆ, ಅಂದ್ರೆ ಸರ್ಕಾರದಿಂದನೇ ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಮೊದಲೆಲ್ಲ ಇತ್ತು, ಅಂದ್ರೆ ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆ ಕೊಡುವಂತದ್ದು, ಮೊಟ್ಟೆ ತಿನ್ನಿಲ್ಲದ ಮಕ್ಕಳಿಗೆ ಶೇಂಗಾ ಚಿಕ್ಕಿಯನ್ನು ಕೊಡುವಂತದ್ದು, ಶೇಂಗಾ ಚಿಕ್ಕಿ ತಿನ್ನಿಲ್ಲದವರಿಗೆ ಬಾಳೆಹಣ್ಣು ಕೊಡುವಂತದ್ದು. ಮಕ್ಕಳು ಯಾವುದು ಇದನ್ನ ಇಷ್ಟಪಟ್ಟು ತಿಂತಾರೋ ಅದನ್ನ ಕೊಡುವಂತದ್ದು ಇದೆ. ಇದೇನಂತಂದ್ರೆ ಸರ್ಕಾರ ಇಷ್ಟೆಲ್ಲ ಯೋಜನೆಗಳು ಯಾಕೆ ಮಾಡ್ತಾವ ಅಂತಂದ್ರೆ ಮಕ್ಕಳು ಒಂದು ಸರ್ಕಾರಿ ಶಾಲೆಗಳಿಗೆ ಹಾಜರಾಗಬೇಕು, ಮಕ್ಕಳ ಒಂದು ಸಂಖ್ಯೆ ದಾಖಲಾತಿಗಳ ಸಂಖ್ಯೆ ಹೆಚ್ಚಾಗಬೇಕು, ಮಕ್ಕಳ ಒಂದು ಫಲಿತಾಂಶವನ್ನು ಹೆಚ್ಚಿಸಬೇಕು, ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳನ್ನ ಜಾರಿ ತರ್ತಾರೆ. ಹಾಗಾಗಿ ಈ ಒಂದು ಯೋಜನೆಗಳಿಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮಗೆ ಮೊಟ್ಟ ಮೊದಲ ಬಾರಿಗೆ ಇದು ಕೊಟ್ಟಿರುವಂತದ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ. ಯಾಕೆಂದ್ರೆ ಎಲ್ಲೂ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಸಾಮಾಜಿಕ ಪರಿಶೋಧನೆ ಮಾಡೋದು ಇಲ್ಲ. ಯಾಕಂದ್ರೆ ಶಾಲೆಗಳಿಗೆ ಬೇರೆ ಬೇರೆ ಯೋಜನೆಗಳಿಗೆ ಇವೆ, ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇರ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಮಟ್ಟ ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆ, ಕಂದಾಯ ಇಲಾಖೆ ಇರ್ಬೋದು, ಅಥವಾ PRD ಇಲಾಖೆ ಇರ್ಬೋದು, ಆ ಇಲಾಖೆಗಳೆಲ್ಲ ಒಂದು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ವಿ. ಇದು ಹೊಸದಾಗಿ ನಮ್ಗೆ ಕೊಟ್ಟಿರುವಂತದ್ದು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ. ಅದರ ಅಂತೆ ನಾವು ಒಂದು ಸಾಮಾಜಿಕ ಪರಿಶೋಧನೆಯನ್ನು ಕಳೆದ ಒಂದು 3 ದಿವಸ ಅವಧಿಗೆ ಮಾಡಿದಂತ ಏನು ವರದಿ ಇದೆ, ಆ ವರದಿಯನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಿದ ದಿನಾಂಕ 37/2024 2/8/2024. ಹಾಗೆ ಶಾಲೆಯಲ್ಲಿರುವಂತಹ ಇದು ಏನಂತಂದ್ರೆ 2022-23ನೇ ಸಾಲಿನಲ್ಲಿ ಆದಂತಹ ತತ್ವಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿರುವಂತದ್ದು. ಅದರಲ್ಲಿ 2022-23ನೇ ಸಾಲಿಗೆ ಇರುವಂತಹ ಪ್ರಾರಂಭಿಕ ಶಿಸ್ತು 4883, ಶಾಲಾ ಅನುದಾನ 6351, ಹಾಗೆ ಬಡ್ಡಿ ಜಮಾ ಆಗಿರುವುದು 714, ಸುಸಂಸ್ಕೃತ ಅನುದಾನ 7270, ಒಟ್ಟು 18717 ರೂಪಾಯಿ ಇತ್ತು. ಅದಕ್ಕೆ ಖರ್ಚಾಗಿರುವಂತದ್ದು ಸ್ವಚ್ಛತೆಗೆ 6350 ಖರ್ಚಾಗಿರುವಂತದ್ದು. ಹಾಗೆ ಈ ಒಂದು ಶಾಲೆಯಲ್ಲಿ ಇರುವಂತಹ ದಾಖಲಾತಿಗಳ ಸಂಖ್ಯೆ 2022-23 12 ಇತ್ತಲ್ಲ, 12. ಈಗ 2024-25ರಲ್ಲಿ 13. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಏನು ಪ್ರಕ್ರಿಯೆ ಸಂದರ್ಭದಲ್ಲಿ ಕಂಡು ಬಂದಂತಹ ಧನಾತ್ಮಕ ಅಂಶಗಳ ಕುರಿತು ಹೇಳ್ಬೇಕಂತಂದ್ರೆ, ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳನ್ನ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳು ಹಾಜರಿರುವುದನ್ನು ದಾಖಲಾತಿಯ ಪ್ರಕಾರ ಪರಿಶೀಲನೆಯಿಂದ ಕಂಡು ಬಂದಿರುತ್ತದೆ. ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುತ್ತದೆ. ಶಾಲೆಯಲ್ಲಿ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿರುವುದನ್ನು ಸಾಮಾಜಿಕ ಪರಿಶೋಧನೆಗಳಲ್ಲಿ ಕಂಡು ಬಂದಿರುತ್ತದೆ. ಶಾಲೆಯಲ್ಲಿ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ನಿಗದಿತ ಸಮಯದಲ್ಲಿ ನೀಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಸೂ ಮತ್ತು ಸಾಕ್ಸ್ಗಳನ್ನು ವಿತರಣೆ ಮಾಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಸಲಹಾ ಪೆಟ್ಟಿಗೆ ಇಟ್ಟಿರುವುದನ್ನು ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಲಾಗಿದೆ. ಶಾಲೆಯಲ್ಲಿ ಸುರಕ್ಷಾ ಪ್ರತಿಜ್ಞೆಯನ್ನು ಸಲಹಾವರಣದಲ್ಲಿ ಪ್ರದರ್ಶಿಸಲಾಗಿದೆ. ಹಾಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಮಕ್ಕಳು ಸಂದರ್ಶನದಲ್ಲಿ ಶಾಲೆಗೆ ಶಿಕ್ಷಕರು ನಿಯಮಿತವಾಗಿ ಹಾಜರಾಗುತ್ತಿರುವ ಬಗ್ಗೆ ತಿಳಿಸಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ದಿನನಿತ್ಯ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಕಲಾಕೃತಿಗಳನ್ನು ತಾವೇ ಸಿದ್ಧಪಡಿಸಿ ಶಾಲೆಯಲ್ಲಿ ಪ್ರದರ್ಶನಕ್ಕಾಗಿ ಇಟ್ಟಿರುವುದನ್ನು ಮಕ್ಕಳು ಗಮನಿಸಲಾಗಿದೆ. ಹಾಗೆ ಹೇಗೆ ಧನಾತ್ಮಕ ಅಂಶ ಇದೆ ಹಾಗೆ ಋಣಾತ್ಮಕ ಅಂಶಗಳನ್ನು ಕೂಡ ನಾವು ಕೆಲವೊಂದು ಪಟ್ಟಿ ಮಾಡಲಾಗಿದೆ. ಈ ಶಾಲೆಯಲ್ಲಿ ಯಾವುದೇ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬರೆದಿರುವುದಿಲ್ಲ. ಶಾಲೆ ಗ್ರಂಥಾಲಯ ದಿನಪತ್ರಿಕೆಯನ್ನ ಲಭ್ಯವಿರುವುದನ್ನು ಗಮನಿಸಲಾಗಿದೆ. ದಿನಪತ್ರಿಕೆ ಅಂತ ಹೇಳಿದ್ರೆ ಪ್ರತಿ ದಿವಸ ಏನ್ ಪ್ರಚಲಿತ ವಿದ್ಯಮಾನ ದಿನಪತ್ರಿಕೆಯನ್ನು ತಂದು ಮಕ್ಕಳಿಂದ ಓದಿಸಿ ಆ ದಿನನಿತ್ಯ ಏನ್ ನಡೀತಿರೋ ಬಗ್ಗೆ ಅವ್ರಿಗೆ ಗೊತ್ತಾಗ್ತದೆ. ಅದನ್ನು ಕೂಡ ಇರುವಂತದ್ದು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿರುವಂತದ್ದು. ಶಾಲಾ ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳನ್ನು ಲಭ್ಯವಿರುವುದಿಲ್ಲ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಕ್ಲಬ್‌ನ್ನು ರಚಿಸಲಾಗಿರುವುದನ್ನು ಗಮನಿಸಲಾಗಿದೆ. ಶಾಲೆಗೆ ಸಂಬಂಧಪಟ್ಟ
ಶಾಲೆಯಲ್ಲಿ ವಿಜ್ಞಾನ ಕಿಟ್ ಲಭ್ಯವಿರುವುದಿಲ್ಲ. ಹಾಗೆ ಶಾಲೆಯಲ್ಲಿ ಗಂಡು ಮಕ್ಕಳ ಶೌಚಾಲಯ ಮತ್ತು ಹೆಣ್ಣು ಮಕ್ಕಳ ಶೌಚಾಲಯ ಪ್ರತ್ಯೇಕವಾದ ಶೌಚಾಲಯವಿರುವುದಿಲ್ಲ. ಹಾಗೆ ಶಾಲೆಯಲ್ಲಿ ಶಾಲೆಯಲ್ಲಿ ಗಂಡು ಮಕ್ಕಳ ಶೌಚಾಲಯ ಇದ್ದು ಅದನ್ನು ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ. ಕಾರಣ ಮರದ ಬೇರುಗಳಿಂದ ಆವೃತವಾಗಿ ಶೌಚಾಲಯಕ್ಕೆ ಹೋಗಲು ಸಾಧ್ಯವಾಗದೇ ಇರುವುದು ಸಾಮಾಜಿಕ ಪರಿಶೀಲನಾ ವೇಳೆಯಲ್ಲಿ ಕಂಡು ಬಂದಿರುತ್ತದೆ. ಇದು ಕೂಡ ನಾವು ಗಮನಿಸಿರುವಂತಹ ಅಂಶ. ಹಾಗೆ ಸಾಮಾಜಿಕ ಪರಿಶೀಲನೆಯಲ್ಲಿ ಕಂಡು ಬಂದಂತಹ ಪ್ರಮುಖ ಅಂಶಗಳ ಕುರಿತು ಹೇಳಬೇಕಂತಂದ್ರೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಚಿತ್ರಮೇಶ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಹೋರಾಟ, ಲೇಖಪತ್ರ, ಅಭಿನಯ, ಹಸು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ದಾಸ್ತಾನು ಕೊಠಡಿಗಳನ್ನು ಶಿಕ್ಷಕರು ಸಾಮಾಜಿಕ ಪರಿಶೀಲನೆಯಲ್ಲಿ ತಿಳಿಸಿರುತ್ತಾರೆ. ಹಾಗೆ ಶಾಲೆಯ ಆವರಣದಲ್ಲಿ ಕೈಕೊಟ್ಟ ಇಲ್ಲದಿರುವುದನ್ನು ಆ ಟೈಮ್ನಲ್ಲಿ ನಾವು ಗಮನಿಸಿದ್ವಿ. ಈಗ ಮಾಡಿದ್ದಾರೆ. ಶಾಲೆಯಲ್ಲಿ ಕಾಡುವ ಪ್ರಾಣಿಗಳ ಆವರಣದಿಂದ ಇರುವುದರಿಂದ ಶಾಲೆಯ ಕಂಪೌಂಡ್ ವ್ಯವಸ್ಥೆ ಆಗಬೇಕೆಂದು ಶಾಲೆ ಶಿಕ್ಷಕರು ಮತ್ತು ಪಾಲಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಹಾಗೆ ಶಾಲೆಯಲ್ಲಿ ಮಕ್ಕಳ ಕೊರತೆ ಕಂಡು ಬಂದಿರುತ್ತದೆ. ಕಾರಣ ಹತ್ತಿರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇರುವುದರಿಂದ ಬಹುತೇಕ ಮಕ್ಕಳು ಪಾಲಕರು ಅಲ್ಲಿಗೆ ಕಳಿಸಿರುವುದನ್ನು ಗಮನಿಸಲಾಗಿದೆ. ಶಾಲೆಯ ಶಿಕ್ಷಕರು ಮೆಡಿಕಲ್ ಮಕ್ಕಳಿಗೆ ಕುರ್ಚಿ ಮತ್ತು ಬೆಂಚ್ಗಳನ್ನು ನೀಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಅಲ್ಮೇರ ಸಂಬಂಧಿಸಿದ ಸಾಮಗ್ರಿಗಳನ್ನು ನೀಡಲು ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಅವಶ್ಯಕತೆ ಇದೆ ಎಂದು ಸಂದರ್ಶನ ವೇಳೆಯಲ್ಲಿ ಮುಖ್ಯ ಶಿಕ್ಷಕರು ತಿಳಿಸಿರುವುದನ್ನು ಗಮನಿಸಲಾಗಿದೆ. ಶಾಲೆಗೆ ಅಡುಗೆ ಸಿಬ್ಬಂದಿಗಳು ದಿನದಿಂದ ಅಡುಗೆ ಕೋಣೆಗೆ ಸುಣ್ಣದ ಬಣ್ಣ ಮಾಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಊರ ನಾಗರಿಕರು ಶಾಲೆ ಅಭಿವೃದ್ಧಿಗಾಗಿ ದೇಣಿಗೆ ನೀಡಿರುವುದನ್ನು ಗಮನಿಸಲಾಗಿದೆ. ಮಳೆಗಾಲದಲ್ಲಿ ಶಾಲೆಯ ತರಗತಿ ಕೊಠಡಿ ನೀರಿನ ತೇವಾಂಶ ಮೀರಿರುವುದರಿಂದ ಮಕ್ಕಳಿಗೆ ಕುಳಿತುಕೊಳ್ಳಲು ಕಷ್ಟವಾಗುತ್ತಿದೆ ಎನ್ನುವ ಬಗ್ಗೆ ಶಿಕ್ಷಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಶಾಲೆಯಲ್ಲಿ ಬೋರ್ವೆಲ್ ಹಾಳಾದ ಮತ್ತು ವಿದ್ಯುತ್ ಕಡಿತ ಸಮಯದಲ್ಲಿ ಅಡುಗೆ ಸಿಬ್ಬಂದಿಗಳು 1 ಕಿಲೋಮೀಟರ್ ದೂರದಿಂದ ನೀರನ್ನು ತರುವುದು ಕಷ್ಟಕರವಾಗುತ್ತದೆ ಎಂದು ಸಂದರ್ಶನ ವೇಳೆಯಲ್ಲಿ ಶಿಕ್ಷಕರು ತಿಳಿಸಿರುತ್ತಾರೆ. ಹಾಗೆ ಮಕ್ಕಳಿಗೆ ಶಾಲೆಗೆ ಬರಲು ಕಾಲುದಾರಿಯ ವ್ಯವಸ್ಥೆ ಸರಿ ಇಲ್ಲದಿರುವುದನ್ನು ಸಾಮಾಜಿಕ ಪರಿಶೀಲನೆ ವೇಳೆಯಲ್ಲಿ ಗಮನಿಸಲಾಗಿದೆ. ಶಾಲೆ ಮಕ್ಕಳಿಗೆ ಶೌಚಾಲಯದ ಅಗತ್ಯತೆ ಇರುವುದರಿಂದ ಹೊಸದಾಗಿ ಶೌಚಾಲಯ ನಿರ್ಮಿಸಿಕೊಡಬೇಕೆಂದು ಕುರಿತು ಪಾಲಕರು, ಶಿಕ್ಷಕರು ಹಾಗೂ ಸಮುದಾಯದವರು ತಿಳಿಸಿರುತ್ತಾರೆ. ಇಷ್ಟು ನಮ್ಮ ಒಂದು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಕಂಡು ಬಂದಂತಹ ಅಂಶಗಳನ್ನು ತಮ್ಮ ಮುಂದೆ ಪ್ರಸ್ತಾಪಪಡಿಸಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಸಾಮಾಜಿಕ ಪರಿಶೀಲನಾ ಕಾರ್ಯವನ್ನ ಮಾಡಲಿಕ್ಕೆ ನಮಗೆ ಇಲ್ಲಿನ ಎಸ್ಎಂಸಿ ಅಧ್ಯಕ್ಷರು ಹಾಗೆ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಎಲ್ಲ ಎಸ್ಎಂಸಿ ಸದಸ್ಯರು ಹಾಗೆ ಎಲ್ಲ ಪಾಲಕ ಪೋಷಕರು ನಮಗೆ ತುಂಬುವುದರ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ತುಂಬುವುದರ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಾಮಾಜಿಕ ಪರಿಶೀಲನಾ ವರದಿ ವಾಚನ ಮಾಡಲಿಕ್ಕೆ ಮತ್ತು ಸಾಮಾಜಿಕ ಪರಿಶೀಲನೆ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನನ್ನ ಮಾತನ್ನು ಶೌಚಾಲಯ ಎರಡು ಈಗ ನಾವು ಅವಾಗ ಕೈತೋಟ ಮಾಡಿ ಈಗ ನಾವು ಜೀವೋಗ್ಲಭ ಬಂದಿತ್ತಲ್ಲ ಮತ್ತೆ ಕೈತೋಟ ತರಕಾರಿ ಮತ್ತೆ ಈ ಕಡೆ ಮಾಡಿದ್ದೇವೆ. ಅವಾಗ ಇತ್ತದ ಅಡಿಗೆ ಇದು ಮಾಡ್ಬೇಕು ತೆಗ್ದ್ರಿ ವಿಜ್ಞಾನ ಅಂದ್ರೆ ನಮ್ ಸಣ್ಣ ಶಾಲೆ ಇದ್ದದಷ್ಟು ಇಟ್ಟಿದ್ದಾರೆ. ಜ್ಞಾನೋಪಕರಣ ನಮ್ದೆಲ್ಲ ಹೆಚ್ಚಿದ್ದು ವಿಜ್ಞಾನಕ್ಕಿಂತ ಸಿಗುತ್ತೆ. ವಿಜ್ಞಾನಕ್ಕಿಂತ ದೊಡ್ಡ ಉಪಕರಣ ವಿಜ್ಞಾನ ಪ್ರಯೋಗದ ಸಣ್ಣ ಇಟ್ಟಿಲ್ಲ. ನಾವು ಗ್ಲಾಸ್ ಇದೆಲ್ಲ ಅಲ್ಲ ಪ್ರಣಾಳ ಈ ತರದೆಲ್ಲ ಇದೆ. ಅಂದ್ರೆ ನಮ್ದು ಅದೇ ಟೈಮಿಗೆ ನಾವು ಏನಾದ್ರು ಇದ್ರೆ ಮಾಡ್ತೇವೆ. ಗಾಡಿ ಗಂಡು ಮಕ್ಕಳಲ್ಲ 5ನೇ ಕ್ಲಾಸಿಗೆ ಮಾತ್ರ ಸ್ವಲ್ಪ ಸಣ್ಣ ಸಣ್ಣ ಪ್ರಯೋಗ ಇದು ಮಾಡ್ತಾರೆ. ಅದೇ ನಾವು ಬೇರೆ ಸ್ಕೂಲ್ ನೋಡಿದ್ವಿ ಅನಾಲಿಟಿಕಲ್ ಟ್ಯಾಂಕ್ ಇರ್ತದಲ್ಲ ಅದೇ ತರ ವಿಜ್ಞಾನ ನಾವು ಕ್ಯಾಂಡಲ್ ಬಲೂನ್ ಅಂತದೆಲ್ಲ ತಂದಿದ್ದಾರೆ. ನಾವು ಅದೇ ವಿಜ್ಞಾನ ವಿಜ್ಞಾನ ಅದೇ ಸ್ಟಾರ್ಟ್ ಮಾಡ್ತಿದ್ದೇವೆ. ಅದರದ್ದು ಏನಂತ ಚರ್ಚೆ ಮಾಡ್ಬೋದು. ಈ ಸಮಗ್ರ
ಏನಾದ್ರೂ ಇದ್ರೆ ಹೇಳ್ರಿ. ಸಮಸ್ಯೆಗಳು ಅಂದ್ರೆ ಏನಾದ್ರು ಬೇಕಾದ್ರೆ ಶಾಲೆ ಮತ್ತೆ ಏನಾದ್ರು ಮಕ್ಕಳು ಇಲ್ಲೇ ಕಳಿಸಿ. ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಅಡಿಗೆ ಕೋಣ ದಾಸ್ತಾನು ಕೋಣ ಎಲ್ಲ ಆಗ್ತಾ ಇದೆ. ಮತ್ತೆ ನಮ್ಮ ಮಕ್ಕಳು ಮೊನ್ನೆ ಇದರಲ್ಲೂ ಕೂಡ ಕಲಿಕಾ ಹಬ್ಬದಲ್ಲಿ 7 ಸ್ಪರ್ಧೆ ಇತ್ತು. ಅದ್ರಲ್ಲಿ 5 ಸ್ಪರ್ಧೆ ನಮ್ಮ ಶಾಲೆ ಮಕ್ಕಳ ಆಯ್ಕೆ. 2ರಲ್ಲಿ ಫಸ್ಟ್ ನಮ್ದೇ ಬಂದಿದೆ. ಗಟ್ಟಿ ಓದು, ರಸಪ್ರಶ್ನೆ ಎಲ್ಲ ಇತ್ತು. ಸ್ಮರಣ ಶಕ್ತಿ ಫಸ್ಟ್, ಕತೆ ಹೇಳುವುದ್ರಲ್ಲಿ ಫಸ್ಟ್ ಬಂದಿದೆ. ರಸಪ್ರಶ್ನೆ 3rd ಬಂದಿದೆ, ಗಣಿತದಲ್ಲಿ 3rd ಬಂದಿದೆ. ಮತ್ತೆ ನಮ್ಮ ಶಾಲೆ ಮಕ್ಕಳು 11 ಶಾಲೆ ಸೇರಿದ್ರು ಅಲ್ಲಿ ಕಲಿಕಾ ಹಬ್ಬದಲ್ಲಿ. ರೋಟರಿ ಕ್ಲಬ್ನವರು ಡ್ರಾಯಿಂಗ್ ಸ್ಪರ್ಧೆ ನಡೆಸಿದ್ರು. ಆ ಸ್ಪರ್ಧೆವರೆಗೂ ಹೋಗಿ ಆಯ್ಕೆ ಹಾಕೊಂಡಿದ್ದಾರೆ. ಮೈಸೂರಿಂದ ದಸರಾ ಚಿತ್ರದುರ್ಗದಲ್ಲ 3 ಗಂಟೆ ದಿವಸ ಅದ್ರೂ ಬಂದಿದ್ದಾರೆ. ನಾವು ಸಾಮಾನ್ಯವಾಗಿ ನಮ್ಗೆ ಗೊತ್ತಾದ್ರೆ ನಾವು ಅವ್ರು ಕಳಿಸ್ತೇವೆ. ಪಾಲಕರಿಗೆ ಏನಾದ್ರೂ ಇದ್ರೆ ನಮ್ಮ ಇಲಾಖೆದೇ ಆಗ್ಬೇಕು. ಪಾಲಕರು ಇಂಟ್ರೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರೂ ಇದ್ರೆ ಹೇಳ್ರಿ. ಟೀಚರ್ ಶೋಭೆ ಹಾಗೆ ಬಂತು. ಮೆಟ್ಲಲ್ಲಿ ಹೌದು ಏನೋ ಹೇಳ್ತಾರಪ್ಪ. ಮಕ್ಕಳಿಗೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ನಾನು ಇದು ರಿಪೋರ್ಟ್ ತಗೊಂಡಿದ್ದೀನಿ. ಒಂದು ಗ್ರಾಮ ಪಂಚಾಯತ್ ಇದೆಲ್ಲ ಮೆಟ್ಲಿಗೆಲ್ಲ ಅವಕಾಶ ಕೊಟ್ಟಿದ್ರೆ ಊರಿಂದ ಅಂದ್ರೆ ಅಲ್ಲ ಎಲ್ಲ ಎಸ್ಎಲ್ಸಿ ಅಧ್ಯಕ್ಷರು ಬಂದು 3 ಜನ ಎಲ್ಲ ಸಹಿ ಹಾಕಿ ಕೊಡ್ಬೇಕು. ಮತ್ತೆ ಮೆಂಬರ್ಗೂ ಒಂದು ಸ್ವಲ್ಪ ಮಾತಾಡಿ ಯಾರಿಗೆ ಬರುತ್ತೆ ಮೆಂಬರ್ ಯಾರು. ಅದು ಮತ್ತೆ ಮಕ್ಕಳಿಗೆ ಹೇಳಲ್ಲ. ಎಲ್ಲಾ ಪಾಲಕರು ಅದೇ ಇದ್ರಲ್ಲಿ ಎಲ್ಲ ಇಡೀ ಊರಿಗೂ ಎಲ್ಲರೂ ಗೊತ್ತಾಯ್ತು. ಅದ್ರ ಭಾಗವಾಗಿ ಯಾರು ಅಲ್ಲಂತ ಬಿಡುದಿಲ್ಲ. ಅಲ್ಲಿ ದಾರಿ ಹಾಕಿ ಎಲ್ಲರೂ ಗಾಡಿ ಹೊತ್ತು ತಿನ್ನೋದು ಅದೇ ದಾರಿಯಲ್ಲ. ಎಲ್ಲ ನಮ್ಮೂರಲ್ಲಿ ಎಲ್ಲ ಒಟ್ಟಾಯ್ತು. ಆ ದಾರಿ ಸಲುವಾಗೆಲ್ಲ ನೀವೊಂದು ಲೆಟರ್ ಬರ್ತಿ ಊರಿನವರೆಲ್ಲ ಸೇರಿ ಒಂದು ಲೆಟರ್ ಬರ್ತಿ ಸಹಿ ಹಾಕಿ. ಮತ್ತ ಏನಾಗಿದೆ ಆ ಕಡೆ ಈ ಕಡೆ ಇಟ್ಕೊಳ್ಳುವಂತಿದ್ದಾರೆ. ಮಳೆಗಾಲದಲ್ಲಿ ಹಬ್ಬ ಇದಿದೆ. ನೀವು ಪ್ರಯತ್ನ ಮಾಡಿದ್ರೆ ಅಂದ್ರೆ ಹೊರೆಲ್ಲ ಹೊತ್ಕೊಂಡು ಇದ್ರೆ ಅದು ಈ ಕಡೆ ಆ ಕಡೆ ಇಟ್ಕೊಳ್ಳಿಕ್ಕೇನಿಲ್ಲ. ಅದು ಜಾರಿ ಇದ್ರೆ ಸೀದಾ ಕೆಳಗೆ ಹೋಗುತ್ತೇವೆ. ಮಳೆಗಾಲದಲ್ಲೆಲ್ಲ ಇದು ಬೆಳೀತದಲ್ಲ, ಪಾಚಿ ಬೆಳೀತದೆ. ನೀವು ಯಾವ್ದು ಲೆಟರ್ ಕೊಡ್ಲಿಲ್ಲ ಬೇರೆ ಮಾಡ್ತಾ ಇದ್ದಾರೆ. ಮಾಡ್ತೇವೆ ಹಾಳಾಗ್ತದೆ. ಒಂದು ಕಡೆ ಮಾಡ್ತೇವೆ. ಒಂದು ಬದಿಗೆ ಮಾಡುವವರೆ ಮತ್ತೊಂದು ಬದಿ ಮುರಿದೋಗ್ತದೆ. 6 ಕೆಜಿ ಮತ್ತೆ ಪ್ರತಿ ಒಬ್ರು ಅದೇ ರೋಡ್ನಲ್ಲೇ ಬರುತ್ತೆ.
ಕಡೆ ಊರಲ್ಲೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಹೋಗ್ತಿದ್ರು. ಹೇಳಿದ್ರು ನಾವು ಕಡೆಗೆ ಯಾರು ಲಕ್ಷಣ ತಗೊಂಡಿಲ್ಲ. ಈಗ ಮತ್ತೆ ಮೀಟಿಂಗ್ ಕೂಡ ಬರ್ತದೆ, ಮತ್ತೆ ಹೇಳ್ತದೆ ಸರ್. ನಮ್ಮ ಶಾಲೆ ಬರ್ಕೊಡ್ತಲ್ಲ ಬೇಕಾದ್ರೆ ಇನ್ನು ಬರೀ ನಿಮ್ಮ ಅಧ್ಯಕ್ಷರು 3 ಜನ ಅಲ್ಲಿಂದಾನೇ ಬರ್ಬೋದು. ಅಲ್ಲಿಂದನೇ ಬರುತ್ತೆ ಮಕ್ಕಳೆಲ್ಲ. ನಿಮ್ಮ ಅಲ್ಲಿ ಸಾರ್ವಜನಿಕರು ಯಾರು ಊರಿಂದನೇ ಬಂದ್ರೆ ಸರ್ ಒಳ್ಳೆ ಎರಡು ಆದ್ರೆ ಊರಿಂದ ಬಂದ್ರೆ ಒಳ್ಳೆ ಎಲ್ಲರಿಗೂ ಬೇಕಿರ್ತದೆ ಅವಶ್ಯ ಬರ್ತದೆ. ಶಾಲೆಯಿಂದ ಹೋದ್ರೆ ಶಾಲೆ ವತಿಯಿಂದ ಕೊಡ್ತಾ ಇರೋದು ಅದು ಊರಿನ ಜನರು ತುಂಬಾ ಜನ ಇದಾಗ್ತದೆ. ಎಲ್ಲರೂ ಸಹಿಯೆಲ್ಲ ವಿಚಾರ ಇದ್ರೆ ಮಾತಾಡಿ. ಮಕ್ಕಳೆಲ್ಲ ಹೇಗೆ ಅಭ್ಯಾಸ ಮಾಡ್ತಿದ್ದಾರೆ, ಮಕ್ಕಳು ಹೋಮ್ವರ್ಕ್ ಮಾಡ್ತಾರೆ. ಈ ಪರೀಕ್ಷೆ ಬಂತು, 24 ಎಲ್ಲ ತಯಾರಿ ಮಾಡ್ಕೊಳ್ಬೇಕು. ಈಗಿಂದಲೇ ತಯಾರಿ ಮಾಡ್ಕೊಂಡ್ರೆ ಅವರು ಬೆಳವಣಿಗೆ ಶುರು ಆಗ್ತದೆ. ಇಲ್ಲಿ ಉದ್ದೆಲ್ಲ ಬರೀ
ಹನುಮಂತ ಅಮ್ಮ ಪರೀಕ್ಷೆ 20ನೇ ತಾರೀಕಿಂದ ಮಕ್ಕಳ ಅಭ್ಯಾಸ ಕಡೆ ಬಗೆಯಲ್ಲಿ ಗಮನ ಹರಿಸಿ ಅಭ್ಯಾಸ ಮಾಡಿಸಿ ಮಕ್ಕಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಕ್ಕಳು ಮಾತ್ರ ಈ ಶಾಲೆಯಲ್ಲಿ ಉಳಿತದೆ. ಈ ವರ್ಷದಿಂದ ಮತ್ತೆ ಶಾಲೆ ಇಲೆಕ್ಷನ್ ಕೂತು ಆಗ್ತಾ ಉಂಟು ಇಲ್ಲೇ. ಹೌದಾ? ಹಾಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾದಂಗೆ ಎಲ್ಲ ಪ್ರಯೋಜನ ಬರ್ತದೆ, ಎಲ್ಲ ಕೆಲಸಗಳು ಆಗ್ತದೆ. ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ವ್ಯವಸ್ಥೆ ಮಾಡಿ, ಯಾರು ಪ್ರೈವೇಟ್ ಸ್ಕೂಲ್ಗೆ ಹಾಕೋ ವ್ಯವಸ್ಥೆ ಮಾಡಿ ತುಂಬಾ ಸೌಲಭ್ಯಗಳನ್ನು ಕೊಡ್ತಾರೆ. ಈಗ ಪ್ರೈವೇಟ್ ಸ್ಕೂಲ್ ಆದ್ರೆ ಮಕ್ಕಳ ನಾವೇ ಕೊಟ್ಕೊಳ್ಳಂಗೆ ಕಲಿಸ್ಬೇಕು. ಗೌರ್ಮೆಂಟ್ ಸ್ಕೂಲ್ ಆದ್ರೆ ಎಲ್ಲ ಪಠ್ಯ ಪುಸ್ತಕಗಳ ಮತ್ತೆ ಸಮವಸ್ತ್ರ ಎಲ್ಲಾನು ಸುಮಾರು ಕೊಡ್ತಾರೆ. ಗೌರ್ಮೆಂಟ್ ಯಾರು ಈ ಗೌರ್ಮೆಂಟ್ ಹಾಕುದಿಲ್ಲ, ಮತ್ತೆ ದೂರ ಹೋಗಿ ಹಾಕ್ತಾರೆ. ಮಾನವರ ಗೌರ್ಮೆಂಟ್ ಹತ್ತಿರದಲ್ಲಿ ಹಾಕುದಿಲ್ಲ. ಅಲ್ಲ ಹಂಗಲ್ಲ, ಇಂಗ್ಲಿಷ್ ಮೀಡಿಯಂ ಮಾಡ್ತಾರೆ. ಅದು ಮಕ್ಕಳ ಸಂಖ್ಯೆ ಮನೆಯಲ್ಲಿ ಕಡಿಮೆ. ನಮ್ದು ಸಮಸ್ಯೆ ಅಂದ್ರೆ ಪ್ರಭಾಕರದಲ್ಲಿ ಇಂಗ್ಲಿಷ್ ಮೀಡಿಯಂ ಆಗುತ್ತೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಫ್ರೀ ಎಲ್ಲ. ಮತ್ತೆ ಅಲ್ಲಿ ಇದು ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಕಷ್ಟ. ಈ ಶೇಂಗಾ ಟಿಕ್ಕಿ ಬಂದ್ ಮಾಡಾಗತ್ತೆ.
ನಾವ್ ಬ್ಯಾಚ್ ಯಾವತ್ತು ನಮಗೂ ಮಕ್ಕಳು ಎಲ್ಲರೂ ಮ್ಯಾಚ್ ಎಲ್ಲ ಕೊಡುದಿಲ್ಲ ನಾವೇ ಕೊಟ್ಟು ಮ್ಯಾಚ್ ಮಾಡ್ಬೇಕಡೆ ಅವರೇ ಮಾಡ್ತಾರೆ ಸ್ವತಃ. ಕಡೆ ಬಾಟಲಿ ಕೊಟ್ಟು ನೋಡಿದ್ರೆ ಅಲ್ಲ ಈ ಬೋರ್ವೆಲ್ ಪೈಪ್ ನೋಡಿ ಇನ್ನೂ ಸರಿ ಮಾಡ್ಲಿಲ್ಲ ನೋಡಿ ಈ ಬೋರ್ವೆಲ್ ಪೈಪ್ ಮ್ಯಾಲ ಹಾಕಿದ್ದಾರೆ ಹೌದಾ ಹೌದು ಸರ್ ಈ ಬೋರ್ವೆಲ್ ಇವರು ನೀರಿನ ಯೋಜನೆಯವರು ಬಂದವರು ಕಟ್ ಮಾಡ್ಬೋದಿತ್ತು ಅದು ನೆಲದ ಒಳಗೆ ಉಟ್ಕೊಂಡಿತ್ತು ಮೊದ್ಲಿಸಿ ಈಗ ಅಲ್ಲಿ ಮ್ಯಾಲ ತೂಗಾಕಿಟ್ಟು ಹೋಗದು ಸ್ವಲ್ಪ ಕ್ಯಾಬ್ ಬಂದ್ರೆ ಈ ಮಕ್ಕಳು ಜಗ್ತಾರೆ ಮತ್ತೆ ಇದು ಬರ್ತದೆ ಪೂಜಾ ಗಾಡಿ ಬರ್ತದೆ ಆಗ್ತದೆ ಈ ಮಕ್ಕಳು ಹಿಡಿಯದೆ ನಾವು ಹೊರಗೆ ಹೋದಾಗ ಮತ್ತೆ ಕಲ್ಲೆಲ್ಲ ಲಾರಿ ಬರ್ತಾ ಇದೆ ಕಲ್ಲು ಜಲ್ಲಿ ಇದೆಲ್ಲ ಬರ್ತದಲ್ಲ ನಾವಿದ್ದಾಗ ಯಾವ ಕೆಲಸನೂ ಮಾಡಿದ್ದಿಲ್ಲ ರಜೆ ಇದ್ದಾಗ ಮಾಡು ಹೌದು ಅದು ಕಟ್ಟಿ ಕೊಟ್ಟಿ ಬಂದದೇ ಹೇಳ್ತಿದ್ರು ಆದ್ರೆ ಇವರು ಅದಿಸ್ ಮಾತಾಡಿದ್ದಾರೆ ಶೌಚಾಲಯದ ಬಗ್ಗೆ ಈಗ ನಮಗ್ ಸ್ವಲ್ಪ ದುಡ್ಡು ಉಂಟು ಅದ್ರ ಅದು ಏನಾಗಿದೆ ಅಂದ್ರೆ ಮೊನ್ನೆ ಇವ್ರು ಬಂದು ಪಾಪ ಒಂದ್ 2 ತಾಸು ಗಟ್ಲೆ ಮಾಡಿ ನೋಡಿದ್ರು ಬೇಸಿನ ಒಳಗೆ ಬೇರ್ ಬಂತು ಈಗ ಸಣ್ಣಿದ್ರೆಲ್ಲ ಆಗುದಲ್ಲ ಒಂದು 7 ತಾಸು ಬೇಕು ಈಗ ಅದೇ ಮಾಡ್ತೇನೆ ಅಷ್ಟು ಮಾಡ್ಲಿಕ್ಕೆ ಹೋದ್ರೆ ಒಂದು 25,000 ಬೇಕು ಅದು ಅಂದರು ಮಾಡ್ಕೊಡುವ ಮತ್ತೆ ಅವರು ಇದು ತಂದು ಹಾಕಿದ್ರಿ ಆ ಸಿಂಟೆಕ್ಸ್ ಅದು ಆ ಟ್ಯಾಂಕ್ ಒಳಗೆ ಅಲ್ಲ ಇಲ್ಲ 2 ನೀವು ಅಲ್ಲೇ ಇದು ಮಾಡಿದ್ದೀರಲ್ಲ ಇಲ್ಲ ನೋಡಿ ನೀವು 2 ಸೇರ್ ಹಾಕಿದ್ದಾರೆ 2 ಸೇರ್ ಅದು ಬ್ಲಾಕ್ ಮಾಡ್ತೀವಿ ಅದು ಹೋಗ್ಬಿಟ್ಟು ನೀವು ಪೈಪ್ ತೆಗ್ದಿದ್ರಿ ನೋಡಿ ಇಲ್ಲಿವರೆಗೂ ಹೋಗತ್ತೆ ಇವತ್ತು ಥೋಡೆ ಬರ್ತಕ್ಕ ಪಾಯಸ ಈಗ ಅದು ಬೇರೆ ಬಂದ್ಬಿಟ್ಟು ಟಾಕಿಗೆ ಅಲ್ಲಿ ಒಳಗೆ ಚಕ್ಕ ಮಾಡ್ಬೇಕು ಅದೇ ಸಿಮೆಂಟ್ ಇದು ಅದೇ ಈಗ ಮತ್ತೆ ನಾವು ಈ ಇಟ್ಕೊಂಡು ಮುಂದಿನ ವರ್ಷ ಮಾಡ್ಲಿಕ್ಕೆ ಮುಂದಿನ ವರ್ಷ ಸೇರ್ ಮಾಡಿ ಆ ವರ್ಷ ದುಡ್ಡು ಆ ವರ್ಷ ಆಮೇಲೆ ನಾವ್ ಇಟ್ಕೊಂಡು ಏನು ಮಾಡ್ಬೇಕು ಇಲ್ಲ ಈಗ ಒಂದ್ ಪೇಂಟಿಂಗ್ ಇದೆ ಯಾವ್ದು ಈಗಂತೂ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂಗಡಿಯವರಿಗೆ ಹಾಕ್ತಿದ್ರು ಅದ್ರಿ
ಅಂದ್ರೆ ಓ. ಲೋಟ ಲೋಟ ಬೇಕಂತ. ನೀವು ನೋಡಿ ಅಲ್ಲಿ ಹತ್ತಿರದ ಮರನ ಈ ಶಾಲೆ ತೊಂದರೆ ಆಗುವಂತದ್ದು ನಾನು ಓದಿಸ್ತೆ ಯಾರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಫ್ರೀಯಾಗಿ ಕೊಡ್ಬೇಕು. ಕಟ್ ಮಾಡ್ಕೊಂಡು ಹೋಗುದಷ್ಟೇ. ಇಲ್ಲಿದ್ರೆ ನಾಳೆ ಒಂದು ಉದ್ದ ಬೆಳೆದು ನೇರ ಇಲ್ಲಿ ಶಾಲೆ ಮೇಲೆ ಬಿಡ್ತದೆ. ಈ ಇದ್ರಲ್ಲಿ ಕಟ್ ಮಾಡ್ಕೊಂಡ್ರೆ ಅಡ್ಡಿಲ್ಲ. ಮಳೆ ಬಂದಾಗ ಅದು ಹಾಂಗಿದ್ ಕೂಡಯ್ಯ ನಮ್ಗೆ ಮನೇಲಿ ಇದ್ರು ಜೋರ್ ಗಾಳಿ ಬಂದ್ರೆ ಇದೇ ಟೆನ್ಷನ್ ಆಗ್ತದೆ. ಏನು ಅಟ್ಲಿದ್ದೆಲ್ಲ ಮರ ಗಾಳಿ ಮರ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಕಟ್ ಮಾಡ್ಕೊಳ್ಬೇಕು. ಮಳೆಗಾಲ ಬಂದ ಮೇಲೆ ಕಟ್ ಮಾಡೋದು ಕಷ್ಟ. ಅಲ್ಲೆಲ್ಲ ಸೋದಿತಾರೆ. ಹೌದು, ನೀವು ಬೇರೆ ಕಡೆ ಹೋಗ್ತಿರ್ತೀರಿ, ಗಣಸ್ರಿಗೆ. ಮತ್ತೆ ಯಾರಿಗಾದ್ರೂ ಬೇಕು. ನಮ್ಮ ಶಾಲೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ಚಿತ್ರಾನಂದ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಮತ್ತು ಎಸ್ಡಿಎಂಸಿ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮತ್ತು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಶಂಕರಗೌಡರಿಗೂ ಮತ್ತು ನಮ್ಮ ಎಸ್ಡಿಎಂಸಿ ಎಲ್ಲ ಸದಸ್ಯರುಗಳಿಗೂ, ಉಪಾಧ್ಯಕ್ಷರಿಗೂ ಮತ್ತು ಅಂಗನವಾಡಿಯ ಶಿಕ್ಷಕಿಯರಿಗೂ ಮತ್ತು ಅಡುಗೆಯವರಿಗೂ ಎಲ್ಲರಿಗೂ ಮತ್ತು ನಮ್ಮ ಶಾಲೆ ಮುಖ್ಯಾಧ್ಯಾಪಕರಿಗೂ ಎಲ್ಲರಿಗೂ ನಮ್ಮ ಶಾಲೆ ಪರವಾಗಿ, ಎಸ್ಡಿಎಂಸಿ ಪರವಾಗಿ, ಮಕ್ಕಳ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮತ್ತೇನಾದ್ರೂ ನಮ್ಮ ಶಾಲೆಗೆ ಹಂಗಲ್ಲ, ಏನಾದ್ರೂ ಆ ವಸ್ತುಗಳನ್ನೆಲ್ಲ ಕೊಡೋದೆಲ್ಲ ನಮ್ಗೆ ಡೆಸ್ಕ್ ಅರೇಂಜ್ ಹಾಕ್ಬೇಕು. ನನಗೆ ಮಕ್ಕಳಿಗಿದೆ, ಇಲ್ಲಿಲ್ಲ. ನಾವು ರೋಟರಿ ಕ್ಲಬ್ಬಿಗೂ ಬರ್ಕೊಟ್ಟಿದ್ರು. ಒಂದು 3 ಡೆಸ್ಕ್ ಅದು ಅಥವಾ 2 ಡೆಸ್ಕ್ ಅದು ಬೇಕಾದ್ರೆ
ಸಂಖ್ಯೆಯನ್ನು ಎಲ್ಲ ಕೊಡ್ತಾ ಇದ್ದಾರೆ. ಮೆಡಿಕಲ್ ಬೆಂಚ್ ಆಯ್ತು, ಇಲ್ಲಿ ಜಾಸ್ತಿ ಮಕ್ಕಳಿಗೆ ಮಾತ್ರ ಕಡಿಮೆ ಮಕ್ಕಳಿಗೆ ಅದಕ್ಕೆ ಯಾರು ಪ್ರೋತ್ಸಾಹ ಮಾಡ್ತಾ ಇಲ್ಲ. ಹೆಚ್ಚಿನಾಗಿ ಡೊನೇಟರ್ ನೋಡ್ತಾರೆ, ಸರ್ಕಾರದಿಂದ ಕೊಡ್ತಾ ಇಲ್ಲ. ನಮ್ಮ ಇದರಿಂದ ನಾವು ರಿಪೋರ್ಟ್ ಕೂಡ ನಾವು ಕೊಡ್ತೀವಿ. ಅದರಿಂದ ಇದು ಪ್ರತಿ ವರ್ಷ ನಡೀತದ್ಯಾ? ಪ್ರತಿ ವರ್ಷ ನಡೀತದೆ. ಈಗ ಪ್ರಥಮ ಹಂತದಲ್ಲಿ ಈಗ ಆಗಿದೆ. ಈಗ ನಮ್ಮ ಶಾಲೆ ಆಯ್ತಲ್ಲ, ಇನ್ನು ಮುಂದೆ ಬೇರೆ ಶಾಲೆ ಬೇರೆ ಶಾಲೆ ಈಗ ನಮ್ಮ ಶಾಲೆ ಮುಗೀತು. ನಮ್ಮ ಶಾಲೆ ಮುಗೀತು. ಮುಂದಿನ ಹಂತದಲ್ಲಿ ಬೇರೆ ಶಾಲೆ ಆಗ್ತದೆ ಈ ವರ್ಷಕ್ಕೆ. ಈಗ ಒಂದು ಆಡಿಟು ವರದಿ ಆದಾಗ ಮುಂದಿನ ಇದು ಬೇರೆ ಬೇರೆ ತರ ಆಗ್ಬಹುದು. ನಿಮ್ಗೆ ಏನಾದ್ರೂ ನಮ್ಮ ಶಾಲೆಯಿಂದ ಏನಾದ್ರೂ ಡಿಬೇಟ್ ಪಡೆದು ನಮ್ಮ ಮಕ್ಕಳಿಗೆ ಅದು ಬರೀಬೇಕು. ಅದ್ ನಾವು ಬರ್ಕೊಂಡಿದ್ವಿ ಆಗ ನಾವೇ ಸಾಮಗ್ರಿ ಹೌದು. ಮಳೆಗಾಲದಲ್ಲಿ ಅವಶ್ಯಕತೆ ಇದೆ. ಈಗೆಲ್ಲ ಒಂದು ಕಡೆ ಮತ್ತೆ ಯಾವ ಧರ್ಮಸ್ಥಳ ಅದರಿಂದೆಲ್ಲ ಸಿಗುದಿಲ್ಲ ಯಾವ್ದು ಸಂಘದವರಿಂದ ಮೊದಲು ಕೊಡ್ತಿದ್ರು. ಮತ್ತೆ ಕೊಟ್ಟಿದ್ರು, ಆದ್ರೆ ಎಷ್ಟೋ ಪರ್ಸೆಂಟ್ ಅಮೌಂಟ್ ನಾವು ಶಾಲೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ. ನಾನಲ್ಲಿ ಆ ಸ್ಕೂಲ್ನಲ್ಲಿ ಇದ್ದಾಗ ಹಾಗೆ ಮಾಡಿದ್ದೆ. ದೊಡ್ಡ ಒಳ್ಳೆದಿದೆ ಇದು. ಕಲ್ಲು ನಂಗೆ 5 ಮಂದಿ 6 ಮಂದಿ ನಾನಲ್ಲಿ 102 ಇದು ಮಾಡಿದ್ದೆ. 2400 ರೂಪಾಯಿ ಊರಿನ ಕೊಟ್ಟು ಮಾಡ್ತೀನಿ. ಕೆಲವೊಂದ್ ಕಡೆ ನಾವು ನೋಡಿದ್ವಿ ತುಂಬಾ ಡೊನೇಟರ್ ಕೊಡ್ತಿರ್ತಾರೆ. ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಬೇರೆ ಕಡೆ ಎಲ್ಲ ಡೊನೇಟ್ ಮಾಡುತ್ತೆ. ನಾವು ಮೊದಲಾದ್ರೂ ತಾಲೂಕ್ ಪಂಚಾಯತಿಯಿಂದ ಅದರಿಂದ ಕೊಡ್ತಿದ್ರು. ತಾಲೂಕ್ ಪಂಚಾಯತಿ ಅಲ್ಲ ನಿಮ್ಮಿದ್ರಿಂದ ಇದು ಮಾಡಿದ್ರಲ್ಲ ಏನಾದ್ರೂ ಈಗ ರಿಪೋರ್ಟ್ ಅಲ್ಲಿ ನಾವಿನ್ನು ರಿಪೋರ್ಟ್ ಅನ್ನ ನಾವು ಎಲ್ಲ ಮಂಚು ಮಾಡಿ ಸ್ಟೇಟ್ ಹೋಗ್ತೀವಿ. ಅವ್ರು ಏನ್ ಮಾಡ್ತಾರೆ ಫಸ್ಟ್ ಅಂತ ನೋಡ್ತೀವಿ. ಇದು ನಮ್ಗೂ ವಸ್ತು ಈ ಆಡಿಟ್ ಮಾಡ್ತಾರೆ. MDM ಎಲ್ಲ ಮಾಡಿದ್ವಿ. MDM ರಿಪೋರ್ಟ್ ಎಲ್ಲ ನೋಡ್ಕೊಂಡು ಅದು ಚೆನ್ನಾಗಿ ದೃಷ್ಟಿಯಿಂದ ಮತ್ತೆ ಶಾಲೆ ಬಿಟ್ಟಿದ್ವಿ. ನಾಲ್ಕು ಶಾಲೆ ಅಷ್ಟೇ ಬಿಟ್ಟಿದ್ವಿ. ಅಂದ್ರೆ ಪ್ರೈವೇಟ್ ಸ್ಕೂಲ್ನೇ ಅನುದಾನಿತ ಸ್ಕೂಲ್ನೇ ಜಾಸ್ತಿ ಬಿಟ್ಟಿದ್ವಿ. ಒಂದು 3 ಸ್ಟೆಪ್ ಅನುದಾನಿತ ಆಮೇಲೆ ಗೌರ್ಮೆಂಟ್ ಏನಾದ್ರೂ ಇದು ಇದ್ರೆ ಫಸ್ಟ್ ನಮ್ಗೆ ಅಷ್ಟೇ ಬೆಂಚ್ ಅದೇ ತಾಲೂಕು ಅಂದ್ರೆ ಸಾಮಾನ್ಯ ಎಲ್ಲ ಇದೆ. ನಮ್ದೇನು ತೊಂದ್ರೆ ಕಪಾಟ್ ಕೊಟ್ಟಿದ್ದಾರೆ, ಬಿಯೋಕ್ ಕೊಟ್ಟು ಸಾಕು. ನಮ್ ಕಪಾಟ ಅಡಿಗೆ ರೂಮ್ ಆಗ್ತಾ ಇದೆ ಅಲ್ರಿ, ಶೌಚಾಲಯನು ಅಂತ ಆಗ್ಬೋದು. ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಅವ್ರು ಫೋಟೋ ತೆಗಿ ಬರ್ತಾ ಇರ್ತಾರೆ. ಸ್ವಲ್ಪ ಉದ್ಯೋಗ ಖಾತ್ರಿ, ಬಾಕಿ ಯಾವ್ದೋ ಅಮೌಂಟ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ದಾಸ್ತಾನು ಕೂಡ ಮಾಡ್ತಿದ್ದಾರೆ. ಅಲ್ಲೇ ಅಡುಗೆ ಕೊಡೆ, ದಾಸ್ತಾನು ಕೊಠಡಿ, ಕಡೆಗೆ ಇದು ಪಾತ್ರೆ ತೆಗಿಲಿಕ್ಕೆ ಅಲ್ಲೇ ಕೊಡೆ ಅಲ್ಲೇ ಅಡುಗೆ ಮನೆ ಮಾಡ್ಲಿಕ್ಕೆ ನರೇಗಾದ ಅವಕಾಶ ಇದೆ. ಕಂಪೌಂಡ್ ನರೇಗಾದ ಅವಕಾಶ ಇದೆ. ಆದ್ರೆ ಸ್ವಲ್ಪ ಹೇಳಿದ್ನಲ್ಲ ಮಾಡ್ಬೇಕು ನರೇಗಾದ ಅವಕಾಶ ಯಾವಾಗ ಬರ್ತದೆ ಇಲ್ಲ. ಅಮೌಂಟ್ ಲೇಬರ್ ಅಮೌಂಟ್ ಮತ್ತೆ ಬರ್ತದೆ. ಮಟೀರಿಯಲ್ ಅಮೌಂಟ್ 2 ತಿಂಗಳ ಅವರು ಯಾವ ರೀತಿ ಕೊಡ್ತಾರೆ ಅದಕ್ಕೊಂದು ಆದ ನಂತರ ಮೊದಲೆಲ್ಲ 1 ವರ್ಷ 2 ವರ್ಷ ತನಕ ಹಾಗೆ ಈಗ ವೆರಿಫಿಕೇಶನ್ ಅದಕ್ಕೆ ಬೇರೆ ಬೇರೆ ಪೇಮೆಂಟ್ ಆಗ್ತದೆ. ಸಮಸ್ಯೆ ಇಲ್ಲ. ಇದೆಲ್ಲ ತುಂಬಾ ಕಡೆ ಅದನ್ನೇ ಮಾಡ್ತಾ ಇದ್ದೀವಿ. ಶಾಲೆ ಕಂಪೌಂಡ್ ಎಲ್ಲ ಅದರಿಂದ ಮಾಡಿರ್ತಾರೆ. ಬೇರೆ ಸ್ಕೂಲಿಂದ ಆಗ್ತಾ ಇಲ್ಲ. ಅಮೌಂಟ್ ಫಿಕ್ಸ್ ಇರ್ತದೆ. ಅದು ಎಲ್ಲ ಮೆಂಬರ್ ಬೇರೆ ಬೇರೆ ವರ್ಕಿಗೆ ಆವಾಗ ಅಷ್ಟೇ ಅಮೌಂಟ್ ಅಲ್ಲಿ ಖರ್ಚು ಮಾಡಬೇಕು. ಇದು ನರೇಗಾದಲ್ಲಿ ಹಂಗಿಲ್ಲ. ಕೆಲಸದಲ್ಲಿ ಏನ್ ಮಾಡ್ತಾರೆ ಕೂಲಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಲಿಮಿಟ್ ಇದೆ. ಕೆಲಸ ಮಾಡಿದವರು ಕೆಲಸದ ಕೂಲಿಗಾರ ಪೇಮೆಂಟ್
ಅವ್ರು ಯಾರು ಮಾಡಿರ್ತಾರೆ ಅವ್ರನ್ನ ಮಟೀರಿಯಲ್ ನಮಗೆ ಮಟೀರಿಯಲ್ ಪೂರೈಕೆ ಯಾರು ಮಾಡಿರ್ತಾರೆ ಸಪ್ಲೈ ಮಾಡಿರ್ತಾರೆ ಸಪ್ಲೈ ಚಾರ್ಜ್ ಅಲ್ಲ ಮಾಡಿದ್ರು ಕೂಡ ಸಿಗ್ತದೆ ಲೇಟ್ ಆಗ್ತದೆ. ಅದೇ ನಾನು ಹೇಳಿದೆ 2 ತಿಂಗಳ ಮೊದಲೆಲ್ಲ 1 ವರ್ಷ 2 ವರ್ಷ ಅದು ಕೆಲಸ ಮಾಡೋದಿಲ್ಲ ಪಾಪ, ಅದೇ ದಿನ ಸಂಬಳ ಎಲ್ಲ ಬೇಕಾಗ್ತದೆ. ಕೂಲಿ ಸಿಗ್ತದೆ ಮಟೀರಿಯಲ್ ಅದೇ ಸಿಗ್ತದೆ ಯಾರು ಮುಂದಾಕೊಂಡು ಮಾಡ್ತಾರೆ. ಯಾರು ಮಾಡಿದ್ರೆ ಅವಕಾಶ ಇದು ಮಾಡ್ತೀವಿ ನರೇಂದ್ರ ಶೌಚಾಲಯ ಇದೆ, ಶೌಚಾಲಯ ಮಾಡಿ ಅವ್ರು ಫೋಟೋ ನೋಡುವ ಶಾಲೆಗೆ ಏನ್ ಬರುತ್ತಲ್ಲ ನರೇಗಾ ಅಂದ್ರೆ ಹಣ ಎಲ್ಲ ಶಾಲೆ ಬರುದಿಲ್ಲ. ಶಾಲೆ ಬರುದು ಅದು ಗವರ್ಮೆಂಟ್ ಶಾಲೆ ಬರುದು ಯಾರಾದ್ರೂ ಒಬ್ರು ತಕೊಂಡು ಅವರೇ ಮಾಡ್ಬೇಕು. ತಕೊಂಡಂತಂದ್ರೆ ಅವರು ಏನು ಕೆಲಸ ಮಾಡ್ತಾರೆ ಈಗ ನಾಳೆ ಬಂದು ಹಾಕುವ ಎಲ್ಲರಿಗೂ ಮಳೆಗಾಲ ಮೊದಲೇ ಬರ್ತಾರೆ. ಒಂದ್ 3 ಮೆಟ್ಲು ಆಗ್ತದೆ ಅಂತ ಬರುದು. ಪಾಪ ಇದ್ರ ಸಣ್ಣ ಮಕ್ಕಳು ನಾವು ಕಾಲ್ತಿಂದ ತುಂಬಾ ಕಷ್ಟ ಇದೆ. ಗುಡ್ಡದ ಶಾಲೆನೇ ಇರ್ತಾರೆ ಈಗ. ಅಲ್ಲಿ ಮನೆ ಈಗ ನಮ್ಗೆ ರಿಪೋರ್ಟ್ ಸರಿ ಆಯ್ತು. 14 ಜನಕ್ಕೆ ಮಳೆ ಸರಿ ಆಗ್ತಿಲ್ಲ. ಮತ್ತೆ ಮತ್ತೇನಿಲ್ಲ ಕಾರ್ಯಕ್ರಮ ಮುಗಿತು ನಮ್ಮ ಶಾಲೆಗೆ. ಅಂದ್ರೆ 4 ದಿವಸ ಇರುವಂತದ್ದು ಮೇಲಾಗಿ ಇಂಪಾರ್ಟೆಂಟ್. 3 ದಿವಸ ನಮ್ದು ಪ್ರಕ್ರಿಯೆನೇ ಇರ್ತದೆ. ನಾವು ನೀವು ಇದೆಲ್ಲ ಹೋಗಿದ್ರಲ್ಲ ಪಾಲಕರ ಒಪಿನಿಯನ್ ಎಲ್ಲ ಅದೆಲ್ಲ ತಗೊಂಡೇ ನಾಲ್ಕು ದಿವಸ ಇರೋದು. ಈ ತರ ಲಾಸ್ಟ್ ಇದು ಮಂಡನೆ ಮಾಡಬೇಕು ಅದಕ್ಕೆ ಅದಕ್ಕೆ ಸಪ್ರೇಟ್ ಆಗಿ ಅವರು ಇವತ್ತು ಮೀಟಿಂಗ್ ಇರೋದಕ್ಕೆ ಬರ್ತಿಲ್ಲ. ಅವರೆಲ್ಲ ಅದೇ ಅವರು ಸಭೆ ಮಾತ್ರ ಫಸ್ಟ್ ಸಭೆ ಲಾಸ್ಟ್ ಭಾರತ ಸಭೆ ಮಾತ್ರ ಅದೇ ಅವ್ರಿಗೆ ಮೀಟಿಂಗ್ ಇರೋದಕ್ಕೆ ಹೌದಾ ಅಲ್ಲ ನಮ್ಗೆ ಅಂಗನವಾಡಿ ಸಿರಿಕೆ ಅವ್ರಿಗೆ ಏನು ಗೊತ್ತಿಲ್ಲ ಕೂಡ ಯಾಕಂದ್ರೆ ಸರಿ ಸುಮಾರು